ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಿಗಂದೂರು ಚೌಡೇಶ್ವರಿ ಸೇತುವೆ ಲೋಕಾರ್ಪಣೆಗೊಂಡು 1 ವರ್ಷ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಹಿನ್ನೀರು ಜನರ ಸಂಭ್ರಮಾಚರಣೆ. ಸೇತುವೆ ನಿರ್ಮಾಣದ ಪೂರ್ವ ಸ್ಥಿತಿಗತಿ ನೆನಪಿಸಿಕೊಂಡ ಪ್ರಸನ್ನ ಕೆರೆಕೈ ಮೇಘರಾಜ್. ತಾಲೂಕಿನಲ್ಲಿ ಕೆಟ್ಟು ನಿಂತ ಮಳೆ ಮಾಪಕ ಯಂತ್ರ, ತಹಶೀಲ್ದಾರ್ ಅವರಿಂದ ರಿಪೇರಿ ಕಾರ್ಯ ವೀಕ್ಷಣೆ. ಶ್ರೀಧರನಗರ ಭಾಗದಲ್ಲಿ ಎಸ್ಐಆರ್ ಪ್ರಗತಿ, ಶಾಸಕರ ಮಾರ್ಗಸೂಚಿಯಡಿ ಪಾರದರ್ಶಕ ಪರಿಶೀಲನೆ. ಜುಲೈ 29 ಬೇಡ, ಎಸ್ಐಆರ್ ಪರಿಷ್ಕರಣೆ 1 ತಿಂಗಳು ವಿಸ್ತರಿಸಲು ಎಲ್ ಚಂದ್ರಪ್ಪ ಮನವಿ. ಈಗ ಸುದ್ದಿಯ ವಿವರ. ಸಿಗಂದೂರು ಸೇತುವೆ ನಮ್ಮನ್ನು ಕರಿನೀರಿನ ಶಿಕ್ಷೆಯಿಂದ ಮುಕ್ತಗೊಳಿಸಿ ಹಿನ್ನೀರಿನ ಜನರ ಬದುಕನ್ನು ಪರಿವರ್ತನೆ ಮಾಡಿದೆ ಎಂದು ಅಂಬಾರೆಗೊಡ್ಲು ಕಳಸವಳ್ಳಿ ಸೇತುವೆ ಹೋರಾಟಗಾರ ಹಾಗೂ ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಕೆರೆಕೈ ತಿಳಿಸಿದರು. ಸಾಗರದ ಸಿಗಂದೂರು ಚೌಡೇಶ್ವರಿ ಸೇತುವೆ ಲೋಕಾರ್ಪಣೆಗೊಂಡು 1 ವರ್ಷವಾಗಿರುವ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ, ಮಂಜಯ್ಯ ಜೈನ್, ರವೀಂದ್ರ ಬೇಟಿ, ಶ್ರೀನಿವಾಸ್ ಗದ್ದೆಮನೆ, ಪರಶುರಾಮ್, ಪ್ರಶಾಂತ್ ಕೆಎಸ್, ಅಶೋಕ್ ಸೂರೆಮನೆ, ಎಚ್ಎಲ್ ಮಹಾಬಲೇಶ್ವರ್, ಸಾವಿತ್ರಿ ಶಿವರಾಜ್, ಸಾವಿತ್ರಿ ರತ್ನಾಕರ್ ಇನ್ನಿತರರು ಹಾಜರಿದ್ದರು. ಮರೆತಿದ್ದಂಥ ಸಂದರ್ಭದಲ್ಲಿ ಇವತ್ತೇನಾದರೂ ಈ ಒಂದು ಕೆಲಸ ಆಗಿದ್ದಿದ್ರೆ ಅದಕ್ಕೆ ಮಾನ್ಯ ಯಡಿಯೂರಪ್ಪನವರು, ಎನ್ಡಿಎ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ, ಗಡ್ಕರಿ ಅವರು, ಸಂಸದರಾದಂತಹ BY ರಾಘವೇಂದ್ರ ಅವರು, ಅಸಂಖ್ಯ ಸಂಘ ಪರಿವಾರದ ಹಿರಿಯ ನಾಯಕರುಗಳು, ತಾಲೂಕಿನ ಅತ್ಯಂತ ಎಲ್ಲ ಮುಖಂಡರುಗಳು ಕಾರಣ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೋರಾಟ ಇಚ್ಛಾಶಕ್ತಿ ಇದ್ರೆ ಮಾತ್ರ ಅದು ನಿಜ ಆಗುತ್ತೆ, ಇಲ್ಲಾಂದ್ರೆ ಹೋರಾಟವಾಗಿ ಉಳಿದು ಬಿಡುತ್ತೆ. ಎಲ್ಲಿವರೆಗೆ ಅಂತಂದರೆ ಮೇಘರಾಜ್ ಅವರು ಇದ್ದಾಗ ಒಂದು ಮುಖಸ್ತುತಿಗೆ ಹೇಳೋದಲ್ಲ, ನಾನು ಪತ್ರಿಕೆಯಲ್ಲಿ ಅಧಿಕೃತವಾಗಿ ಬರೆದಿದ್ದೇನೆ. 6 ಮೇಜರ್ ಪ್ರತಿಗಳು ಕರ್ನಾಟಕದಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಯಡಿಯೂರಪ್ಪನವರು ಸಂಸದರಾದಂಥ ಸಂದರ್ಭದಲ್ಲಿ ಗಡ್ಕರಿ ಅವರಿಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಹೋಯಿತು. ಅವತ್ತು ರಾತ್ರಿ 12 ಗಂಟೆಗೆ ನಮ್ಮ ಅಣ್ಣ ಅಮೆರಿಕದಲ್ಲಿದ್ದ, ಅವನು onindia.com ಅಂತ ಹೇಳ್ತಕ್ಕಂಥ ಪತ್ರಿಕೆದಲ್ಲಿ ಓದಿ ನನಗೆ ಫೋನ್ ಮಾಡ್ದ. ಇವಾಗ ಒಂದು ಅವಕಾಶ ಬಂದಿದೆ ನೋಡಪ್ಪ, ಏನಾದರೂ ಪ್ರಯತ್ನ ಮಾಡಿ ನಿಮ್ಮ ಯಡಿಯೂರಪ್ಪನವ್ರು ಹಿಡ್ಕೊಂಡು ಅಂತ. ರಾತ್ರಿ 11:15 ನಾವು ರಾಘವೇಂದ್ರ ಅವ್ರಿಗೆ ಫೋನ್ ಮಾಡಿದರೆ, ಅಣ್ಣ ಮಂಗಳೂರಿಂದ ಬರ್ತಾರೆ, ಬನ್ನಿ, ಯಾರ್ಯಾರು ಬರ್ತೀರಿ ಅಂತ ಕೇಳ್ತಾರೆ. ಬರ್ತೇವೆ ನಿಮ್ಮ ಮನೆಗೆ ಅಂತ ಹೇಳಿ ಬೆಳಗ್ಗೆ ಮುಂಚೆ 5:15 ಅವ್ರ ಮನೆಗೆ ಹೋಗಿದ್ವಿ. ನಾವು ಹೋದಾಗ ಏನು ಪೊಲೀಸ್ ಸ್ಟೇಷನ್ ಕೇಸ ಬೆಳಗ್ಗೆ ಮುಂಚೆ ಬಂದಿದ್ದೀರಲ್ಲ ಅಂತ ಕೇಳಿದ್ವಿ. ಇಲ್ಲ ಸರ್, ಈ ಥರ ಪತ್ರಿಕೆ ಬಂದಿದೆ, ಯಾರು ಹೇಳ್ದು ನಿಮಗೆ ಅಂತ ಕೇಳಿದ್ರು. 5 ಗಂಟೆಗೆ ಯಾರು ಎತ್ತಿರಲ್ಲಪ್ಪ, 5:15, 7:30 ಆದಮೇಲೆ 8 ಗಂಟೆ ಆದಮೇಲೆ ನೋಡೋಣ, ಅಧಿಕಾರಿಗೆ ಮಾತಾಡ್ತೀನಿ ಅಂತ ಹೇಳಿದರು. ಆ ನಂತರ 8 ಗಂಟೆ ನಂತರ ಅವರು ಶಿವಾಜಿರಾವ್ ಪೇಶ್ವೆ ಅಂತ ಅವತ್ತು ನ್ಯಾಷನಲ್ ಹೈವೇ ಚೀಫ್ ಇಂಜಿನಿಯರ್ ಅವ್ರಿಗೆ ಫೋನ್ ಮಾಡಿ, ಇಲ್ಲ ಸರ್ ಹೌದು ಫೈಲ್ ಬಂದಿದೆ, ಈಗೊಂದು ಅವಕಾಶ ಇದೆ ಸರ್, ಮಾಡ್ಬೋದು ಇದನ್ನು ಅಂತ ಹೇಳ್ತಕ್ಕಂಥ ಸಂಗತಿಗಳನ್ನ ಹೇಳಿದಾಗ ಅವರು ಮತ್ತೆ ನಮಗೆ ತಿರುಗಿ ಭರವಸೆಯನ್ನು ಕೊಟ್ಟರು. ಈ ಸಲ ನಾನು ಇದನ್ನು ಉದ್ಯೋಗಕ್ಕೆ ಕೊಡೋದಿಲ್ಲ, ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡ್ತೇನೆ ಅಂತ ಹೇಳಿ. ನುಡಿದಾಗೆ ನಡೆದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನೇತೃತ್ವ, ಅದಕ್ಕೆ ಸಹಕಾರಿಯಾಗಿರ್ತಕ್ಕಂಥ ನಿತಿನ್ ಗಡ್ಕರಿರವರು, ನರೇಂದ್ರ ಮೋದಿರವರು, ಸಂಸದರು, ನಮ್ಮೆಲ್ಲ ಪರಿವಾರದ ನಾಯಕರು ಕಷ್ಟ ಬಂದಾಗ SFC ಕಮಿಟಿನಲ್ಲಿ ಫೇಲ್ ಆದಾಗ ಸಹಕರಿಸಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ, ಈ ಥರದ ಎಲ್ಲರನ್ನ ನಾವು ಅತ್ಯಂತ ಕೃತಜ್ಞತೆಯನ್ನು ನಮ್ಮ ಊರಿನ ಜನರ ಪರವಾಗಿ ಒಂದು ಸಂದರ್ಭದಲ್ಲಿ ಈ ಕರಿನೀರಿನ ಶಿಕ್ಷೆಯಿಂದ ಮುಕ್ತಿ ಕೊಡಿಸೋದಕ್ಕಾಗಿ ಸ್ಮರಿಸ್ತೇವೆ. 1 ವರ್ಷ ಆಯಿತು. ನಾವು ಬೇರೆ ಊರಿನ ಜನರ ಥರ ಮಧ್ಯಾಹ್ನ ಮೇಲೆ ತಾಲೂಕು ಹೆಡ್ ಕ್ವಾರ್ಟ್ರಿಗೆ ಹೋಗಿ ಬರ್ತಾ ಇದ್ದಾವೆ. ನಮ್ಮ ಮಕ್ಕಳು ಬೆಳಗ್ಗೆ ಕಾಲೇಜಿಗೆ ಈ ಊರಿಂದ ಬಸ್ ಹತ್ತಿ ಸಿಗಂದೂರು ಜಂಕ್ಷನ್ನಿಂದ ಸಾಗರಕ್ಕೆ ಹೋಗಿ ಗೌರವದಿಂದ ಕಾಲೇಜಿಗೆ ಹೋಗಿ ಬರ್ತಾ ಇದ್ದಾರೆ. ಆಸ್ಪತ್ರೆಗೆ ಬೇಕಾಗಿ ಸಾಗರಕ್ಕೆ ಹೋಗಿ ಬರ್ತಿದ್ದಾರೆ. ಆರೋಗ್ಯದ ವಿಷಯ ಹೊರತುಪಡಿಸಿ ಆಡಳಿತಾತ್ಮಕ ಸಂಗತಿಗಳಿಗೆ ಮಧ್ಯಾಹ್ನ ಮೇಲೆ ಬೆಳಗ್ಗೆ ನಿರಂತರವಾಗಿ ನಾವೊಂದು ಸಂಪರ್ಕ ಮಾಡ್ತಕ್ಕಂಥ ಸಾವಾದಾಗ ಸ್ಮರಣೆಗೋಸ್ಕರ ಮತ್ತು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವುದರೆಡೆಗೆ ನಡೆದಿರ್ತಕ್ಕಂಥ ಪ್ರಯತ್ನಗಳನ್ನು ಆಗಾಗ ನೆನಪು ಮಾಡಬೇಕು ಅನ್ನೋ ಹಿನ್ನೆಲೆ ಒಳಗೆ ಸೇತುವೆಯ ಆರಂಭೋತ್ಸವ ಆಗಿ ಸರಿಯಾಗಿ 365ನೇ ದಿನಕ್ಕೆ ಈ ಭಾಗದ ನಾಗರಿಕರು ಸೇರಿ ಶ್ರಮಿಸಿದವರಿಗೆ, ಹೋರಾಡಿದವರಿಗೆ, ಸಹಕರಿಸಿದವರಿಗೆ ಎಲ್ಲರಿಗೂ ಒಂದು ರೀತಿಯ ಧನ್ಯವಾದ ಹೇಳಬೇಕು ಅಂತ ಹೇಳಿ
ಈ ಭಾಗದ ಸ್ಥಳೀಯರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಮೊದಲನೇದಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಮ್ಮೆಲ್ಲರಿಗೂ ಕೂಡ ಸಲ್ಲಿಸ್ತೇನೆ. ಬಹಳ ಸುದೀರ್ಘವಾಗಿ ಮಾತಾಡಕ್ಕೆ ಹೋಗಲ್ಲ. ಈ ವಾತಾವರಣನೇ ಒಂದು ರೀತಿಯ ಮುದ ನೀಡ್ತಕ್ಕಂಥ, ಧನ್ಯತೆಯ ಭಾವವನ್ನು ಮೂಡಿಸ್ತಕ್ಕಂಥ ವಾತಾವರಣ ಸೇತುವೆ ಮೇಲೆ ಸದಾ ನಿರ್ಮಾಣ ಆಗಿದೆ. ಈ ರೀತಿ ಸರ್ಕಾರಗಳ ಯೋಜನೆಗಳಿಗೆ ಜೀವನವನ್ನು ಬಲಿಕೊಟ್ಟ ಪ್ರದೇಶಗಳು ಸಮಾಜದ ಬೇರೆ ಕಡೆ ಇಲ್ವಾ ಅಂತ ಹೇಳಿದ್ರೆ ಇದೆ. ಆದರೆ ಈ ಪ್ರದೇಶದ ಜನ ಬಹುಶಃ ಬದುಕಿನಲ್ಲಿ ಇವರು ಪಟ್ಟಂತ ಪಾಡನ್ನ ಬೇರೆ ಪ್ರದೇಶದವರು ಈ ತೀವ್ರತೆಯಲ್ಲಿ ಪಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಅದು ಸರ್ಕಾರಕ್ಕೆ, ಆಡಳಿತಗಾರರಿಗೆ, ಆಳುವವರಿಗೆ ಮನವರಿಕೆ ಆಗಿ ಈ ರೀತಿಯ ಅಸಾಧ್ಯವಾದ ಒಂದು ಕಾರ್ಯ ಸಾಧ್ಯ ಆಗಬೇಕಿದ್ರೆ ಹೋರಾಟನೂ ಬೇಕು, ಆಳುವವರಿಗೆ ಇಚ್ಛಾಶಕ್ತಿಯೂ ಬೇಕು, ದೇವರ ಕೃಪೆಯೂ ಬೇಕು. ಆ ಎಲ್ಲದರ ಸಮಾಗಮ ಕುಮರಿಯ ಸೇತುವೆ, ಸಿಗಂದೂರಿನ ಸೇತುವೆ, ಕಳಸುವಳ್ಳಿ ಅಂಬಾರಗೊಡ್ಲು ಸೇತುವೆನಲ್ಲಿ ಈ ಮೂರೂ ವಿಚಾರಗಳ ಸಮಾಗಮ ಆಗಿದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಮತ್ತು ಗರ್ವ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಆರಂಭದ ದಿನದಲ್ಲಿ ಇದಕ್ಕೊಂದು ಈ ಪ್ರಾಜೆಕ್ಟ್ ಅನ್ನ ಕೊಡಬೇಕು ಅಂತಂದಾಗ ಮುಜುಗರ. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿ ಶಾಲೆ ಆವರಣಕ್ಕೆ, ಕಾಲೇಜ್ ಆವರಣಕ್ಕೆ ಬಂದಾಗ ಅವ್ರು ವಾಪಸ್ ಬರಬೇಕಿದ್ರೆ ವ್ಯಂಗ್ಯಕ್ಕಾಗಿ ಹೇಳಿದವರು ಉಂಟು, ಅಗತ್ಯವಾಗಿ ಬೇಕಾಗಿ ಜನರ ಭಾವನೆಯನ್ನು ಅರ್ತು ಹೇಳಿದವರು ಉಂಟು. ವಿವರವಾಗಿ ಪ್ರಸನ್ನ ಹೇಳ್ತಾರೆ, ನಾನು ಅದನ್ನು ಹೇಳಕ್ ಹೋಗಲ್ಲ. ಇದನ್ನ ವಿಮರ್ಶೆ, ವಿಶ್ಲೇಷಣೆ, ಟೀಕೆಗಾಗಿಯೂ ಅಲ್ಲ, ನಮಗೂ ಕೂಡ ಆ ರೀತಿ ಅನಿಸಿತ್ತು. ಯಡಿಯೂರಪ್ಪನವ್ರಿಗೆ ಸಾಧ್ಯ ಆಗಲ್ಲ ಅಂತ ಹೇಳಿ ಎರಡೂ ಕೈ ಮುಗಿದು ಆ ದಡದಲ್ಲಿ ಸ್ವಾಮಿ ಈ ಸೇತುವೆ ಮಾಡಿದ್ರೆ ಪ್ರತಿ ಮನೆಯಲ್ಲಿ ನಿಮ್ಮ ಫೋಟೋ ಇಟ್ಕೊಳ್ತಾರೆ ಅಂತ ಹೇಳಿ ನಮ್ಮ ನಾಯಕರು ಒಬ್ರು ಪ್ರಸ್ತಾಪ ಮಾಡಿದ್ರು. ಅವರು ಯಾವ ಬಾಯಿನಲ್ಲಿ ಹೇಳಿದ್ರು ಅದರ ಮುಂದುವರೆದ ಭಾಗವಾಗಿ ಪ್ರಯತ್ನಗಳು ಶುರುವಾಯಿತು. ಬಿಳಿಯ ಹಾಳೆ ಮೇಲೆ ಒಂದು ಅರ್ಜಿಯನ್ನು ಬರ್ಕೊಟ್ಟಿದ್ವಿ ಅಲ್ವಾ ಪ್ರಸನ್ನ? CS ಪರಮೇಶ್ವರ್ ಅವರು, ಇಲ್ಲಿಯ ತಂಡ ಹೋಗಿ ಕೊಟ್ಟಾಗ ಬಜೆಟ್ನಲ್ಲಿ ಪ್ರೊನೌನ್ಸ್ ಆಗೋ ಹಾಗೆ ಆಯಿತು. ನಮಗೇನು ಸೇತುವೆ ಆದಷ್ಟೇ ಸಂಭ್ರಮ ಮಾಡ್ಕೊಂಡು ಬಂದ್ವಿ, ಟೀಕೆ ಟಿಪ್ಪಣಿಗಳು ಎದುರಾಯ್ತು. ಬಜೆಟಲ್ಲಿ ಬಂದುಬಿಟ್ರೆ ಸೇತುವೆ ಆಯ್ತಾ ಅಂತೇಳಿ ವ್ಯಂಗ್ಯವಾಗಿ ಮಾತನಾಡಿದ್ರು, ವಿಶ್ಲೇಷಕರು ವಿಮರ್ಶಕರು ಮಾತನಾಡಿದ್ರು. ಯೋಗ ಸರ್ಕಾರ ಹೋಯ್ತು. ಹೋಗಾದ ಮೇಲೆ ಬೇರೆ ಯಾವುದೋ ಯೋಜನೆಯಿಂದ ಬರುತ್ತೆ ಅಂತೇಳಿ ಕೇಂದ್ರ ಯಡಿಯೂರಪ್ಪನವರಂತ ನಾಯಕ ಸಂಸದರ ಆದ ಮೇಲೆ ಈ ಯೋಜನೆಗೆ ಸಾಗರ ತಾಲೂಕಿನಾದ್ಯಂತ ಮಳೆ ಮಾಪಕ ಯಂತ್ರವನ್ನು ರಿಪೇರಿ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ರೈತರ ಹಿತ ಕಾಯುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಬದ್ಧವಾಗಿದೆ ಎಂದು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ತಿಳಿಸಿದರು. ಸಾಗರ ತಾಲೂಕಿನ ಆಚಾಪುರದ ಮಳೆ ಮಾಪನ ಯಂತ್ರವಿದ್ದ ಸ್ಥಳಕ್ಕೆ ಸೋಮವಾರ ಭೇಟಿ ನೀಡಿ ಮಳೆ ಮಾಪನ ಯಂತ್ರ ರಿಪೇರಿ ಕಾರ್ಯವನ್ನು ವೀಕ್ಷಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಯಕುಮಾರ್, ಬಸವರಾಜ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ದಿನ ಸಾಗರ ತಾಲೂಕಿನಲ್ಲಿ ಮಳೆ ಮಾಪಕಗಳನ್ನ ದುರಸ್ತಿ ಮಾಡುವಂತಹ ಕಾರ್ಯ ಆಗ್ತಾ ಇದೆ. ನಮ್ಮ ಸಾಗರ ತಾಲೂಕಿನಲ್ಲಿ ಮಳೆ ಮಾಪಕಗಳು ಸರಿಯಾಗಿ ಕೆಲಸ ನಿರ್ವಹಿಸದೆ ರೈತರಿಗೆ ಬೆಳೆ ವಿಮೆ ಬರೋದಕ್ಕೆ ಬಹಳ ಸಮಸ್ಯೆ ಆಗಿತ್ತು. ಈ ನಿಟ್ಟಿನಲ್ಲಿ ರೈತರು ಬಂದು ಬಹಳ ಒಂದು ಸಮಸ್ಯೆಯನ್ನು ಹೇಳ್ಕೊಂಡ ನಿಟ್ಟಿನಲ್ಲಿ ಜಿಲ್ಲಾ ಹಂತದ ಅಧಿಕಾರಿಗಳಿಗೆ ಕೂಡ ಒಂದು ಗಮನಕ್ಕೆ ತಂದು ಈ ದಿನ ಒಂದು ಕಂಪನಿಯವರು ಬಂದು ನಮ್ಮ ಸಾಗರ ತಾಲೂಕಿನ ಈ ಒಂದು ಗ್ರಾಮ ಪಂಚಾಯಿತಿ ಆಗಿರುವಂತಹ ಆಚಾಪುರದಲ್ಲಿ ನಾವಿವತ್ತು ದುರಸ್ತಿ ಕಾರ್ಯವನ್ನು ಮಾಡಿಸ್ತಾ ಇದ್ದೀವಿ. ತಾಂತ್ರಿಕ ದೋಷಗಳಿಂದ ಸಾಗರ ನಗರದಲ್ಲಿ SIR ಪ್ರಕ್ರಿಯೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದು, ಜೂನ್ 30ರಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿದ್ದು, ಜುಲೈ 30ರೊಳಗೆ ಕೊನೆಗೊಳ್ಳುತ್ತಿದೆ ಎಂದು ನಗರಸಭೆ ಮಾಜಿ ಸದಸ್ಯ ಚಂದ್ರಪ್ಪ ಎಲ್ ತಿಳಿಸಿದರು. ಸಾಗರದ ಶ್ರೀಧರ ನಗರದಲ್ಲಿ ಮಂಗಳವಾರ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮಾತನಾಡುತ್ತಿದ್ದರು. ಶಿಕ್ಷಣ ಇಲಾಖೆಯ ನಿಕ್ಸನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಹರೀಶ್, ಪ್ರತಿಭಾ, ಮಾಲಿನಿ, ಮಂಜುಳಾ ಇನ್ನಿತರರು ಹಾಜರಿದ್ದರು. ಪ್ರಕ್ರಿಯೆ ಸಾಗರ ನಗರದಲ್ಲಿ ಭರ್ಜರಿ ನಡೀತಾ ಇದೆ. ಈ SI ಪ್ರಕ್ರಿಯೆ ಪ್ರಾರಂಭ ಆಗಿ ಜೂನ್ 30ರಿಂದ ಪ್ರಾರಂಭ ಆಗಿದೆ. ಈ ತಿಂಗಳು ಅಂದರೆ ಜುಲೈ 29ಕ್ಕೆ ಕೊನೆಗೊಳ್ಳುತ್ತದೆ.
ಆದರೆ ಮನೆ ಮನೆಗೂ ಬರ್ತಕ್ಕಂಥ ಒಂದು ವ್ಯವಸ್ಥೆ ಕೊನೆಗೊಳ್ಳುತ್ತೆ ಮತ್ತು ಮುಂದಿನ ಪ್ರಕ್ರಿಯೆ ಅದ್ರ ನಂತರ ನಡೆಯುತ್ತೆ. ಆದರೆ ಈ SI ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಯಾಕಂತೇಳಂದ್ರೆ ಇದು ಒಂದು ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ನಾವೇನಾದರೂ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಸೇರ್ಪಡೆ ಆಗದೆ ಹೋದಲ್ಲಿ ನಮಗೆ ಈ ದೇಶದ ಪ್ರಜೆ ಅನ್ನೋದು ನಮ್ಮ ಇದರಿಂದ ಹೋಗ್ಬಿಡುತ್ತೆ. ಆದ್ರಿಂದ ದಯಮಾಡಿ ಈ ಮತದಾರರ ವ್ಯವಸ್ಥೆಯಲ್ಲಿ ಈ SIR ಪ್ರಕ್ರಿಯೆಯಲ್ಲಿ ಮನೆ ವಾರಂತ ಬರ್ತಕ್ಕಂಥ BLOಗಳಿಗೂ ಮತ್ತು BLAಗಳಿಗೆ ಸಹಕಾರ ಮಾಡಲು ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ತೀನಿ. ಯಾಕಂತೇಳಂದ್ರೆ ಇಲ್ಲಿ ವಾರ್ಡಲ್ಲಿ ಒಂದು ಬೂತಲ್ಲಿ 1500 ಮತ್ತು 1000ವರೆಗೂ ಮತದಾರರು ಇರುತ್ತಾರೆ. ಆದ್ರಿಂದ ಒಬ್ಬೊಬ್ಬ BLOಗಳಿಗೆ ಓಡಾಡಿ ಪ್ರತಿಯೊಬ್ಬರು ಮನೆವರೆಗೂ ಓಡಾಡಿ ಆ ಫಾರಂ ಕಲೆಕ್ಟ್ ಮಾಡಲು ಬಹಳ ಕಷ್ಟ ಸಾಧ್ಯವಾಗಿದೆ. ಯಾಕಂತೇಳಿದ್ರೆ BLOಗಳು ಹೋದ ಸಂದರ್ಭದಲ್ಲಿ ಆ ಮನೆಯವರು ಕೆಲ್ಸಕ್ಕೋ ಇನ್ನೆಂತಕ್ಕೋ ಹೋಗಿರ್ತಾರೆ, ಅವ್ರು ಸಿಗಲ್ಲ, ಮತ್ತೊಂದ್ಸಲ ಹೋಗ್ತಾರೆ. ಈ ರೀತಿ ಹೋಗ್ತಾ ಇದ್ರೆ ಅವರು ಇಲ್ಲಿ ಏನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಅಸಾಧ್ಯ ಆಗುತ್ತೆ. ಅದರಿಂದ ಸಾರ್ವಜನಿಕರು BLOಗಳನ್ನ ಸಂಪರ್ಕ ಮಾಡಿ BLOಗಳು ಎಲ್ಲಿರ್ತಾರೋ ಅಲ್ಲಿ ಹೋಗಿ ಈ ಫಾರಂ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಸರ್ಕಾರದ ಗಮನಕ್ಕೆ ಮತ್ತು DC ಮತ್ತು ಉಪವಿಭಾಗೀಯ ಅಧಿಕಾರಿಗಳ ಗಮನಕ್ಕೆ ನಾನು ಒಂದು ಮನವಿ ಮಾಡಿಕೊಳ್ತೀನಿ. BLOಗಳಿಗೆ ಅತಿಯಾದ ಒತ್ತಡಗಳನ್ನು ಹೇರಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಸಮಯ ಬಹಳ ಅವಧಿ ಕಡಿಮೆ ಇದೆ. 1 ತಿಂಗಳು ಕೊಡಬಾರ್ದಾಗಿತ್ತು, 6 ತಿಂಗಳು ನೀವು ಮಿನಿಮಮ್ ಕೊಡಬೇಕಾಗಿತ್ತು. ಈಗ ನೀವು ಏನು ಕೇಳಿದ್ರು ಈಗ ಕೇಂದ್ರ ಚುನಾವಣಾ ಆಯೋಗ ನೀತಿ ಆಯೋಗದವ್ರಿಗೆ ಮೇಲೆ ಹೇಳ್ತೀರಿ. ಆದ್ರೆ ನೀವು ಆಯೋಗಕ್ಕೂ ಈ ಸಾರ್ವಜನಿಕರ ಸಮಸ್ಯೆಗಳನ್ನು ಮತ್ತು ಈ BLOಗಳ ಸಮಸ್ಯೆಗಳನ್ನು ಮನವರಿಕೆ ಮಾಡಿ ಇನ್ನೊಂದು 2 ತಿಂಗಳಾದರೂ ಕೊನೆ ಪಕ್ಷ 2 ತಿಂಗಳಾದರೂ ಮುಂದೆ ಕಾಲಾವಕಾಶ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ DC ಮತ್ತು ಉಪವಿಭಾಗ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊಳ್ತೀನಿ. ಆದಷ್ಟು ಅಧಿಕಾರಿ ವರ್ಗದವರಿಗೆ ಒತ್ತಡ ಹೇರ್ತಕ್ಕಂಥ ಕೆಲಸ ನೀವು ಮಾಡಬೇಡಿ. ಅವ್ರಿಗೂ ಕೂಡ ವಯಸ್ಸಾದವ್ರು ಇರ್ತಾರೆ, ಯುವಕರು ಇರ್ತಾರೆ, ಇನ್ಯಾರು ಸಮಸ್ಯೆ BP ಶುಗರು ಇಂಥ ಸಮಸ್ಯೆ ಇದ್ದವರು ಇರ್ತಾರೆ. ರಾಜ್ಯದಲ್ಲಿ ಅಲ್ಲಲ್ಲೇ ಅನಾಹುತಗಳು ಆಗ್ತಾ ಇದೆ. ನಮ್ಮ ಪ್ರಕ್ರಿಯೆಯಲ್ಲಿ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಸಾಹೇಬರು ಸಹ ಬಹಳ ಮುತುವರ್ಜಿಯಿಂದ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ನಿರ್ದೇಶನ ನೀಡಿ ಈ SI ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕಂತೇಳಿ ನಮಗೆ ಕಟ್ಟಪ್ಪಣೆ ನೀಡಿದ್ದಾರೆ. ಆದ್ದರಿಂದ ಅವರ ಆದೇಶವನ್ನು ನಾವು ಎಲ್ಲ ವಾರ್ಡಲ್ಲೂ ಪರಿಪಾಲಿಸ್ತಿದ್ವಿ. ಶಾಸಕರ ಮುತುವರ್ಜಿಗೂ ಕೂಡ ನಾವು ಧನ್ಯವಾದ. ಗೊನ್ಸಾಲ್ವಿಸ್ ಅಂತ ನಾನು ಇಲ್ಲಿ ಬೂತ್ ನಂಬರ್ 53 ಹರೀಶ್ ಅವರ BLO ಅವರ ಸೂಪರ್ವೈಸರ್ ಆಗಿದ್ದೀನಿ. ಮತ್ತೆ ಇಲ್ಲಿಂದ ಸುಮಾರು ಈ ಏರಿಯಾದ ಅಂದರೆ RMC ಹಿಂಭಾಗ ಮುಂಭಾಗ ಹಾಗೆ ಶ್ರೀಧರ್ ನಗರ, ಸೂರ್ನಗದ್ದೆ, ವಿವೇಕ್ ನಗರ ಇಂಥ ಏರಿಯಾಗಳಲ್ಲಿ ನಮ್ಮ 53 ಬೂತ್ ಅವರ ಅಂಡಲ್ಲಿ ಬರ್ತಾ ಇದೆ. ಸರಿ ಸುಮಾರು 763 ಮತಗಳು ಬೂತ್ ನಂಬರ್ 53 ಅಡಿಗೆ ಬರ್ತವೆ. ಆಲ್ರೆಡಿ SIR ಪ್ರಕ್ರಿಯೆಯಲ್ಲಿ 452 ಆಗಿದೆ, 291 ಉಳಿದಿದ್ದಾವೆ. SIR ಪ್ರಕ್ರಿಯೆಯಲ್ಲಿ ನಾವು ಡಿಜಿಟೈಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಸಂಬಂಧಪಟ್ಟಂತೆ ಎಲ್ಲ ಮತದಾರರು ದಯಮಾಡಿ ಈಗ ನಾವು ಹೇಳಿದ ಪ್ರಕಾರ ನಮ್ಮ BLOಗಳು ನಿಮ್ಮ ಮನೆ ಹತ್ರ ಬರ್ತಾ ಇದ್ದಾರೆ ಫಾರ್ಮ್ಸ್ಗಳನ್ನ ಕಲೆಕ್ಟ್ ಮಾಡೋಕ್ಕೆ. ಸೊ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ಕೂಡಲೇ ನೀವು ಅಲ್ಲಿ ಅವರನ್ನ ವಿಚಾರ ವಿಮರ್ಶೆ ಮಾಡ್ಕೊಂಡು ನಿಮ್ಮ ಫಾರ್ಮ್ಗಳನ್ನ ಸರಿಯಾಗಿ ತುಂಬಬೇಕು. ಯಾವುದೇ ರೀತಿಯ ಮುಂದಿನ ದಿನಗಳಲ್ಲಿ ನೋಟಿಸ್ಗಳು ಬರದ ಹಾಗೆ ಸುರಕ್ಷಿತವಾಗಿ ನಿಮ್ಮ ಮತಪಟ್ಟಿಯಲ್ಲಿ ಹೆಸರುಗಳು ಬರಬೇಕು ಅಂತ ನಮ್ಮೆಲ್ಲರ ಆಶಿತ ಆಗಿರ್ತದೆ. ಉತ್ತಮವಾಗಿ ನಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಾವು SIR ಅನ್ನ ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ಮುಗಿಸ್ಕೊಳ್ಬೇಕಂತ ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ, ನಮ್ಮೆಲ್ಲರ ನಾಗರಿಕರ ಕರ್ತವ್ಯವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಅದು ಸೇಮ್ ಹಂಗೆ ಆಗಿದೆನಾ? ಕೊಡ್ರಿ ಒಂದು ನಿಮಿಷ ಇಟ್ಕೊಡ್ರಿ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.